ಅಜ್ಜ ಬಹು ಚಾಲಾಕಿ ಎಂದು ನಿಮಗೂ ಈಗ ಗೊತ್ತಾಗಿ ಹೋಗಿರುತ್ತೆ. ನಿಧಾನವಾಗಿ ಚೀಲದಿಂದ ಕತ್ತಿಯನ್ನು ಅಜ್ಜ ಹೊರಗೆ ತೆಗೆದಿದ್ರು. ಅಜ್ಜ ಕತ್ತಿಯನ್ನು ಚೀಲದಿಂದ ಹೊರ ತೆಗೆದಿದ್ದಾದರೂ ಯಾಕೆ ಗೊತ್ತೇ? ಅಜ್ಜನ ಚೀಲದೊಳಗೆ ಟಾರ್ಚ್ ಲೈಟ್ ಇತ್ತಲ್ವೇ? ಈ ಟಾರ್ಚ್ ಲೈಟು ಕತ್ತಿಗೆ ತಾಗಿ ಶಬ್ದ ಬರದಿರಲಿ ಅಂಥೇಳಿ ಅಜ್ಜ ಕತ್ತಿಯನ್ನು ಚೀಲದಿಂದ ಹೊರತೆಗೆದು ಕೈಯಲ್ಲಿ ಹಿಡ್ಕೊಂಡ್ರು ಅಷ್ಟೇ. ಇನ್ನು ಈ ಕಥೆಯ ಮುಂದುವರಿದ ಭಾಗವನ್ನು ನನ್ನೂರಿನ ಹಿರಿಯಜ್ಜನ ಬಾಯಿಯಿಂದಲೇ ಕೇಳಿಬಿಡಿ. ಅದಾಗಲೇ ಕತ್ತಲು ಆವರಿಸ್ತಾ ಇತ್ತು. ದೂರದಲ್ಲಿ ಕಡವೆಯ ಕೂಗು ಕೇಳಿಸುತ್ತಿತ್ತು. ನನ್ನನ್ನು ಹಿಡಿಯುವಾಗ ಇದ್ದ 2 ಜನ ಮೈಸೂರು ಗಡಿ ಕಾಯುವವರು ಸುಸ್ತಾದಂತೆ ಇದ್ದರು. ಮಧ್ಯಕ್ಕೆ ಬರುವಾಗ ಇನ್ನೊಂದು 3-4 ಜನ ಸೇರಿಕೊಂಡ್ರು. ಅವರು ನಾನು ಊಟ ಮಾಡಿ ಮಲಗಿಕೊಂಡೆವು. ಅವರು ನನ್ನನ್ನು ನಾಳೆಯೂ ಬಿಡುತ್ತಾರೆ ಎಂಬ ಗ್ಯಾರಂಟಿ ಇಲ್ಲ. ಹೇಗೂ ಬೆಂಕಿಯ ಆಗುಡೆ ನಿಧಾನವಾಗಿ ಆರುವಂತೆ ಕಾಣ್ತಾ ಇತ್ತು. ನನಗೂ ಅದೇ ಬೇಕಾಯಿತು. ದೂರದಿಂದ ಬೆಂಕಿ ನೋಡಿಯೇ ಕಡವೆಯು ಶಬ್ದ ಮಾಡಿತ್ತೋ ಏನೋ. ಬೆಂಕಿ ಆರಿದಂತೆ ಕಡವೆಯ ಕೂಗು ಕಾಡಿನಲ್ಲಿ ನಿಂತು ಹೋಯಿತು. ಆದರೆ ಈ ಹಾರು ಬೆಕ್ಕು ಇದೆಯಲ್ಲ, ಇದು ಮಾತ್ರ ಮರದ ಮೇಲಿಂದ ಹಣ್ಣುಗಳನ್ನು ಉದುರಿಸ್ತಲೇ ಇತ್ತು. ಇದು ಮುಂಜಾವಿನವರೆಗೆ ತಿನ್ನುವುದನ್ನು ನಿಲ್ಲಿಸೋದಿಲ್ಲ, ಹೀಗಂತ ನನಗೂ ಗೊತ್ತು. ಆದರೆ ಅದರ ಹೊಟ್ಟೆ ತುಂಬುವವರೆಗೆ ನಾನು ಕಾಯಲಾಗುವುದಿಲ್ಲ ಅಲ್ವೇ? ನಿಧಾನಕ್ಕೆ ಎಲೆ ಅಡಿಕೆಯ ಚೀಲವನ್ನು ಮಡಚಿದೆ. ಆದರೆ ಒಂದು ಹೇಳಲು ಮರೆತೆ. ನಾನಿದ್ದ ಜಾಗ ಸ್ವಲ್ಪ ಇಳಿಜಾರು. ಅದೇ ಜಾಗವನ್ನು ಅವರು ನಿದ್ದೆ ಮಾಡಲಿ ಯಾಕೆ ಆಯ್ಕೆ ಮಾಡಿಕೊಂಡ್ರೋ ನನಗೆ ತಿಳಿಯದು. ಏನಾದರೂ ಆಗಲಿ, ಅವರಿಗೀಗ ನಿದ್ದೆ ಬಂದಿದೆ. ಅದು ಎಂಥ ನಿದ್ದೆ! ಕಾಡಿನಲ್ಲೇನಾದರೂ ಹುಲಿ ನಿಂತು ನನ್ನನ್ನು ನೋಡುತ್ತಿದ್ದರೆ ಇವರು ನನ್ನ ಶಬ್ದಕ್ಕಿಂತಲೂ ಹೆಚ್ಚು ಶಬ್ದ ಮಾಡುತ್ತಾರಲ್ಲವೇ ಎಂದು ಹೊರಟು ಬಿಡುತ್ತಿತ್ತ ಏನೋ. ಅಷ್ಟು ಜೋರಾಗಿ ಗೊರಕೆ ಹೊಡಿತಾ ಇದ್ದರು. ಅದು ನನಗೂ ಬೇಕಾಗಿತ್ತು. ಅವರು ಗೊರಕೆ ಹೊಡೆದಷ್ಟು ನನ್ನ ಉಪಾಯ ಫಲಿಸುತ್ತೆ. ಇಳಿಜಾರಾಗಿದ್ದರಿಂದ ನಿಧಾನಕ್ಕೆ ಹೆಬ್ಬಾವಿನಂತೆ ಮಲಗಿದ್ದಲ್ಲಿಂದನೇ ಮೆಲ್ಲ ಹೊರಳಾಡಿದೆ. ಮುಂದೆ ಏನಿದೆ ಎಂದು ನಾನು ಸಂಜೆಯೇ ಗಮನಿಸಿದ್ದೆ. ಹೀಗಾಗಿ ಮೆಲ್ಲ ನಾನು ಸಾಗಬೇಕಿದ್ದ ದಿಕ್ಕಿಗೆ ಹೊರಳಾಡಿದೆ. ಆದರೆ ಎದ್ದು ನಡೆಯುವಂತೆ ಇರಲಿಲ್ಲ, ಶಬ್ದವೂ ಮಾಡುವಂತಿಲ್ಲ. ಈಗ ಹಾರುಬೆಕ್ಕು ಇದ್ದ ಮರದ ಬಳಿ ತಲುಪಿದೆ. ನನ್ನ ಬಳಿ ಇದ್ದ ಬ್ಯಾಟರಿಯ ಟಾರ್ಚ್ ಹಾಕುವಂತೆ ಇರಲಿಲ್ಲ. ಗಡಿ ಕಾಯುವವರು ಎದ್ದು ಬಿಟ್ರೆ ಎಂಬ ಭಯ. ಹಾರುಬೆಕ್ಕು ನನ್ನನ್ನು ಗಮನಿಸುತ್ತೆ ಏನೋ ತಿಳಿಯದು. ಆವರೆಗೂ ಗಬಗಬನೆ ಮರದ ಹಣ್ಣನ್ನು ತಿನ್ನುತ್ತಲೇ ಇದ್ದ ಅದು ಈಗ ಮೌನವಾಯಿತು. ನಾನೀಗ ಮತ್ತಷ್ಟು ದೂರ ತೆವಳಿದೆ, ಜಾರಿದೆ. ಗಡಿ ಕಾಯುವವರ ಗೊರಕೆ ನನಗೂ ಅಲ್ಲಿಗೂ ಕೇಳಿಸುತ್ತದೆ. ಅವರಿಗೆ ಎಚ್ಚರವಾಗಲಿಲ್ಲ ಎಂದು ನನಗೆ ಮನವರಿಕೆ ಆಯಿತು. ಆದರೆ ಈ ಕಪ್ಪೆಗಳ ಶಬ್ದ ಇದೆಯಲ್ಲ, ಮುಂದೆ ತೆವಳಿದಂತೆ ಅದ್ಯಾವುದೋ ದೊಡ್ಡ ಕಪ್ಪೆಯೇ ಇರಬೇಕು. ಗಬಕ್ಕನೆ ಹಾರಿಬಿಟ್ಟಿತು. ಉಳಿದ ಕಪ್ಪೆಗಳು ನನಗೆ ಬೀಳ್ಕೊಡುವಂತೆ ಜೋರಾಗಿಯೇ ಶಬ್ದ ಮಾಡುತ್ತಿದ್ದವು. ಕೆಲವು ಆ ಬೆಟ್ಟದ ಕಪ್ಪೆಗಳ ಶಬ್ದವೇ ವಿಚಿತ್ರ. ನನ್ನ ಮನೆಯು ಕಾಡಿನಲ್ಲೇ ಇರುವುದಾದರೂ ಇಂಥ ವಿಚಿತ್ರ ಸ್ವರಗಳನ್ನು ನಾನು ಕೇಳಿರಲಿಲ್ಲ. ಅಥವಾ ಮನೆಯೊಳಗೆ ಬಾಗಿಲು ಹಾಕಿ ನಿದ್ದೆಗೆ ಜಾರೋದ್ರಿಂದಲೋ ಏನೋ ನನಗೆ ಅಂಥ ಶಬ್ದ ಕೇಳಿಸಿರಲಿಲ್ಲ. ಕೆಲವು ಕಪ್ಪೆಗಳು ಕಡವೆ ಕೂಗಿಯುವಂತಲೂ ಜೋರಾಗಿ ಕೇಳಿಸುವಂತಿತ್ತು ಆ ಕತ್ತಲ ಕಾಡಿನಲ್ಲಿ. ಅಜ್ಜ ಅವರ ಅನುಭವಗಳನ್ನು ಹೇಳ್ತಲೇ ಇದ್ದಾರೆ. ಇನ್ನು ನಾನು ಮೆಲ್ಲಗೆ ಇಳಿಬೇಕು. ಯಾಕೆಂದರೆ ನಾನು ಬಹುದೂರ ತೆವಳಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ನೀರು ಹರಿಯುವ ಸಣ್ಣ ತೋಡು ಒಂದು ಅಡ್ಡ ಇದೆ. ಅದನ್ನು ನಾನು ಮೆಲ್ಲಗೆ ದಾಟಬೇಕು. ಅಲ್ಲಿನ ಕಲ್ಲುಗಳು ಬಹಳ ನಾಜೂಕು. ಸ್ವಲ್ಪ ಕಾಲು ಜಾರಿದರೂ ನೀರಿಗೆ ಬಿದ್ದಂತೆಯೇ. ಕಪ್ಪೆಯಂತೆ ನನಗೆ ಅಷ್ಟು ಸ್ವಲ್ಪ ನೀರಿನಲ್ಲಿ ಈಜಲು ಆಗುತ್ತದೆಯೇ? ಹಾಗಾಗಿ ಮೆಲ್ಲನೆ ಆ ತೋಡಿಗೆ ಇಳಿಯುವ ಪ್ರಯತ್ನ ಮಾಡಿದೆ. ಆ ತೋಡನ್ನು ಸಂಜೆ ಗಡಿಯವರೊಂದಿಗೆ ಬರುವಾಗ ನೋಡಿದ್ದೆ. ಅದರಲ್ಲಿ ಅಷ್ಟೇನೂ ನೀರಿರಲಿಲ್ಲ. ಬೇಸಿಗೆ ಬೇರೆ. ಗಡಿ ಕಾಯುವವರು ಅವರ ಕರ್ಮ, ನನ್ನನ್ನು ಬಹುದೂರ ಕರ್ಕೊಂಡು ಬಂದಿದ್ದಾರೆ. ನನ್ನನ್ನು ಸುಟ್ಟು ತಿನ್ನಲೆಂದೇ? ನಾನು ನನ್ನಷ್ಟಕ್ಕೆ ಬೆತ್ತ ಕಡಿದು ಎಷ್ಟು ಸಾಧ್ಯವೋ ಅಷ್ಟು ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದೆ. ಈ ಗಡಿ ಕಾಯುವವರ ತಂಟೆಗೆ ಹೋಗಿಲ್ಲ ನಾನು. ಅವರು ಇಲ್ಲಿಯವರೆಗೆ ಸವಾರಿ ಬರುತ್ತಿಲ್ಲ ಎಂದಾದರೆ ಒಂದಷ್ಟು ಬುತ್ತಿಯಾದರೂ ಆಗ್ತಾಯಿತ್ತು. ಅಜ್ಜ ಪಾಪ ಕೋಪಗೊಂಡರೋ ಗೊತ್ತಿಲ್ಲ. ಆದರೆ ಬೆತ್ತಕ್ಕೆ ಬಂದು ಇಷ್ಟೆಲ್ಲ ರದ್ದ ಅಂತ ಆದಾಗ ಅವರಿಗೂ ಏನೇನೋ ಅನಿಸೋದಿಲ್ವೇ? ಅಜ್ಜ ಈಗ ಮೆಲ್ಲನೆ ತೋಡು ದಾಟಲು ಶುರು ಮಾಡುವ ಮೊದಲು ಗಡಿಯವರು ಮಲಗಿದ್ದ ಕಡೆಗೊಮ್ಮೆ ಕಣ್ಣನ್ನು ಹಾಯಿಸಿದರು. ಇಲ್ಲ,
ಅವರು ಇನ್ನೂ ಎದ್ದಿಲ್ಲ. ಅಜ್ಜ ತೋಡಿನಾಚೆ ಜಿಗಿದೇ ಬಿಟ್ರು. ಅಜ್ಜ ಮೆಲ್ಲಗೆ ತೋಡು ದಾಟಿದ್ದರೆ ಸಮಸ್ಯೆ ಆಗ್ತಿರ್ಲಿಲ್ವೋ ಏನೋ. ಗಡಿಯವರು ಮಲಗಿದ್ದಾರೆ, ಗೊರಕೆ ಹೊಡೆಯುತ್ತಿದ್ದಾರೆ ಎಂದು ಅರಿತಿದ್ದ ಅಜ್ಜ ತೋಡಿನಾಚೆಗೆ ಜಿಗಿಯುವ ಧೈರ್ಯವನ್ನು ತೋರಿದರು. ಆದರೆ ಅಜ್ಜನ ಉಪಾಯ ಇಲ್ಲೂ ಫಲಿಸಲೇ ಇಲ್ಲ. ಹಾರು ಬೆಕ್ಕಿಗೆ ಈಗ ನಗು ಬಂದಿರಬೇಕು, ಅಥವಾ ತಿಂದದ್ದು ಹೆಚ್ಚಾಗಿತ್ತೋ ಏನೋ. ಹಾರು ಬೆಕ್ಕು ಮತ್ತೆ ಮರದ ಹಣ್ಣನ್ನು ಉದುರಿಸಲು ಆರಂಭ ಮಾಡಿತು. ಆದರೆ ಅಜ್ಜ ನಿಧಾನವಾಗಿ ತೋಡು ದಾಟಿದ್ದರೆ ಸಮಸ್ಯೆ ಆಗ್ತಿರಲಿಲ್ಲ. ಗೊರಕೆ ಹೊಡೆಯುತ್ತಿದ್ದ ಗಡಿಯವನೊಬ್ಬ ಪಕ್ಕಕ್ಕೆ ತಿರುಗಿದ್ದ. ಅಜ್ಜ ಮೈಸೂರಿನವರಿಗೆ ಕಾಣಿಸಿದರೆ, ಅಥವಾ ಅಜ್ಜ ಮನೆ ತಲುಪಿದರಾ, ಅಥವಾ ಅಜ್ಜ ತೋಡು ಜಿಗಿಯುವ ಸಾಹಸ ಮಾಡಿ ಹಲ್ಲನ್ನೇನಾದರೂ ಕಳ್ಕೊಂಡ್ರ? ಈ ಚಾಲಾಕಿ ಅಜ್ಜನ ಕತೆಗೆ ತಿರುವು ಇರುವುದೇ ಇಲ್ಲಿ. ಹೆಜ್ಜೆ ಹಾಕಿದ ಅಜ್ಜ ಬಹುದೂರ ಸಾಗಿದ್ದಾರೆ. ಅವರು ಮುಂದೇನಾದರೂ ಅನ್ನೋದನ್ನು ನಾಳೆ ನಾವು ನಿಮಗೆ ತಿಳಿಸ್ಲಿಕ್ಕೆ ಇದ್ದೇವೆ. ಅಲ್ಲಿವರೆಗೆ ನಮಸ್ಕಾರ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ.